ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ಗೆ ಗೆಲುವು ಕಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಟಿ ರಾಜೇಗೌಡರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರು. ಅದರಲ್ಲಿ ಜೀವರಾಜ್ಗೆ ಹಿನ್ನಡೆ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಜೀವರಾಜ್ ಅವರೇ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸುಪ್ರೀಂ ಕೋರ್ಟ್ ಸ್ಟೇ ನೀಡಿರುವಂಥದ್ದು ಏನೆಲ್ಲ ಪ್ರೊಸೀಡಿಂಗ್ಸ್ ಆಯಿತು ಅಂತೇಳಿ ಸರ್? ಅಲ್ಲೇನೂ ಭಾಳ ಹೆಚ್ಚು ಪ್ರೊಸೀಡಿಂಗ್ಸ್ ಏನೂ ನಡೀಲಿಲ್ಲ. ಕೋರ್ಟು ಈ ರೀಕೌಂಟಿಂಗಿನ ಬಗ್ಗೆ ಏನು ಎಂಥದ್ದು ಏನು ಅನ್ನೋದನ್ನು ಅಬ್ಸರ್ವೇಷನ್ ಹಾಕಿದೆ. ಎಲೆಕ್ಷನ್ ಕಮಿಷನ್ನಿಗೆ ನೋಟಿಸ್ ಮಾಡಿದೆ. 21ನೇ ತಾರೀಕಿಗೆ ಡೇಟ್ ಕೊಟ್ಟಿದೆ. 21ನೇ ತಾರೀಕು ಇದರ ಹಿಯರಿಂಗ್ ನಡಿಬೇಕು. ಇಂಟ್ರೀಮ್ ಆರ್ಡ್ರ್ ಆಗಿದೆ ಹೊರತು ಇದು ಪರ್ಮನೆಂಟ್ ಆರ್ಡ್ರ್ ಅಲ್ಲ. ಈ ಇಂಟ್ರೀಮ್ ಆರ್ಡ್ರಲ್ಲಿ ಸದ್ಯಕ್ಕೆ ಎಲೆಕ್ಷನ್ ಏನು ರೀಕೌಂಟಿಂಗ್ ಅಂತ ಕೊಟ್ಟಿದ್ದರು, ರೀಕೌಂಟಿಂಗಿಗೆ ಸ್ಟೇ ಕೊಟ್ಟಿದ್ದಾರೆ. ರೀಕೌಂಟಿಂಗ್ ಸ್ಟೇ ಆದ ಕೂಡಲೇ ಆಟೋಮೆಟಿಕಲಿ ಈ ಹಿಂದೆ ಇದ್ದ ಎಮ್ ಎಲ್ ಎ ಇರ್ತಾರೆ, ನಾವು ಮಾಜಿ ಇದ್ದವರು ಮಾಜಿ ಇರ್ತೀವಿ ಅಂಥೇಳಿ ಒಂದು ಅರ್ಥ. ಅದು ನೋಡೋಣ. ಇನ್ನೂ ಕೋರ್ಟ್ ಆದೇಶ ಕೊಟ್ಟಿರೋದು 21ಕ್ಕೆ ಮತ್ತೆ ಹಿಯರಿಂಗ್ ಸ್ಟಾರ್ಟ್ ಆಗೋದಿದೆ. ಎಲೆಕ್ಷನ್ ಕಮಿಷನ್ ಏನು ರಿಪ್ಲೈ ಮಾಡ್ತದೆ, ಏನಾಗ್ತದೆ, ಇದೆಲ್ಲ ಎಲೆಕ್ಷನ್ ಕಮಿಷನ್ ಎಲ್ಲ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ. ಅದು ಅವ್ರು ಏನು ಮಾಡ್ತಾರೆ ಏನು ಅನ್ನುವಂಥದ್ದು ನೋಡಿ ಅದರ ಮುಂದಿನ ಪ್ರತಿಕ್ರಿಯೆಯನ್ನು ಹೇಳ್ತೇನೆ. ಈಗ ಕೋರ್ಟ್ ಆದೇಶವನ್ನು ಒಪ್ಪಿಕೊಳ್ಳಬೇಕು. ಕೋರ್ಟ್ ಆದೇಶವನ್ನು ಗೌರವದಿಂದ ಒಪ್ಕೊಂಡಿದ್ದೇನೆ. ಸುಪ್ರೀಂ ಕೋರ್ಟ್ ಸಂಪೂರ್ಣವಾಗಿ ಹೈಕೋರ್ಟ್ ನೀಡಿದಂಥ ಆದೇಶವನ್ನು ರದ್ದುಪಡಿಸಿ ಅಲ್ಲಿ ಏನು ಅವರೇ ಶಾಸಕರಾಗಿ ಮುಂದುವರೆದಕ್ಕೂ ಕೂಡ ಆದೇಶ ಮಾಡಿರುವಂಥದ್ದು. ಇದು ಯಾವ ರೀತಿ ಏನಾಯಿತು ಅಂತೇಳಿ ಸರ್? ಅಲ್ಲಿ ಏನು ವಾದ ಮಾಡೋದ್ರಲ್ಲಿ ಏನಾದರೂ ತಪ್ಪಾಯಿತು ಆ ಥರ ಅಂತ? ಇಲ್ಲ, ಹಾಗೇನಿಲ್ಲ. ವಾದ ಸರಿಯಾಗಿದೆ. ಕೋರ್ಟ್ ಹೀಗೆ ಮಾಡಿ ಅಂತ ನಾವು ಹೇಳಕ್ಕೆ ಬರಲ್ಲ. ಕೋರ್ಟಿನ ಅಬ್ಸರ್ವೇಷನ್ ಕೋರ್ಟ್ ಮಾಡಿದೆ. ನಾನು ಹೇಳಿದೆ ನಿಮಗೆ, ಅದನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತಿಸ್ತೇನೆ ಅಂಥೇಳಿ. ಯಾಕಂದರೆ ಒಂದು ಈ ದೇಶದ ಘನತೆವೆತ್ತ ನ್ಯಾಯಾಲಯಗಳು ಹೇಳಿದಾಗ ನಾವು ಅದನ್ನು ಕೇಳಬೇಕು ಮತ್ತು ಕೇಳಿದ್ದೀವಿ. ಟೋಟಲ್ ಪ್ರೊಸೀಡಿಂಗಿಗೆ ಸ್ಟೇ ಕೊಟ್ಟಿದೆ. ಈ ರೀಕೌಂಟಿಂಗಿನ ಮುಂದೆ ಏನೇನು ನಡೆದಿದೆ ಎಲ್ಲವಕ್ಕೂ ಸ್ಟೇ ಅಂತ ಹೇಳಿದಾಗ ಈಗ ಅದು ಮುಂದುವರೆದ ಭಾಗವನ್ನು 21ರಲ್ಲಿ ಮತ್ತೆ ಆರ್ಗ್ಯುಮೆಂಟ್ ನಡೀತದೆ, ಚರ್ಚೆ ಆಗ್ತದೆ. ಅಲ್ಲಿ ಏನಾಗ್ತದೆ ನೋಡೋಣ. ಏನೇ ಆದ್ರೂ ಇದೆಲ್ಲ ರಾಜಕಾರಣದ ಜೀವನದಲ್ಲಿ ಗೆಲುವು ಸೋಲುಗಳು ಮಾಮೂಲಿಯಾಗಿರುವಂಥದ್ದು. ನಾನು ಗೆದ್ದುಬಿಟ್ಟಿದ್ದೀನಿ ಅಂಥೇಳಿ ಯಾವತ್ತೂ ಸಂಭ್ರಮ ಮಾಡಿಲ್ಲ. ಸೋತಿದ್ದೀನಿ ಅಂಥೇಳಿ ಕುಗ್ಗಿ ಹೋಗಲಿಕ್ಕಿಲ್ಲ. ಈ ಕೋರ್ಟ್ ಆದೇಶವನ್ನು ಎದುರು ನೋಡ್ತೇನೆ ಮತ್ತು ನಾನು ಆಶಾವಾದಿಯಾಗಿದ್ದೇನೆ. 21ರ ನಂತರ ಒಳ್ಳೆಯದಾಗುತ್ತೆ ಅನ್ನುವಂಥ ಭಾವನೆಯಲ್ಲಿ ನಾನಂತೂ ಇದ್ದೇನೆ.